ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ವಿಚಾರ ಆದರೆ, ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿಯವ್ರದ್ದು ಕೂಡ. ಕಾಂಗ್ರೆಸ್ನವರು ನವಂಬರ್ನಲ್ಲಿ ಕ್ರಾಂತಿ ಮಾಡೋಕ್ಕೆ ಹೊರಟಿದ್ರೆ, ಬಿ ಜೆ ಪಿಯವರು ಡಿಸೆಂಬರ್ನಲ್ಲಿ ಕ್ರಾಂತಿ ಮಾಡೋದಕ್ಕೆ ಹೊರಟಂಗೆ ಕಾಣ್ತಾ ಇದೆ. ವಿಜೇಂದ್ರ ವಿರುದ್ಧ ರೆಬೆಲ್ಸ್ ಹೋರಾಟ, ಸೋಮಣ್ಣ ಬೊಮ್ಮಾಯಿ ಯಾರಿಗೆ ಮಣೆ, ವಿಶ್ವಾಸ ಉಳಿಸ್ಕೊಳ್ತಾರಾ ಹಾಲಿ ಅಧ್ಯಕ್ಷರು? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಬಿ ಜೆ ಪಿ ಕ್ರಾಂತಿ. ರಾಜ್ಯ ರಾಜಕಾರಣದಲ್ಲಿ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದರೆ, ಆಡಳಿತ ಪಕ್ಷದವ್ರಿಗೂ ನೆಮ್ಮದಿ ಇಲ್ಲ, ಪ್ರತಿಪಕ್ಷದವ್ರಿಗೂ ನೆಮ್ಮದಿ ಇಲ್ಲ. ಆಡಳಿತ ಪಕ್ಷದಲ್ಲಿರುವಂಥವ್ರಿಗೆ ಆಡಳಿತ ನಡೆಸ್ಕೊಂಡು ನೋಡಿ, ಅವರ ಕೈಗೆ ರಾಜ್ಯದ ಜನ ಆಡಳಿತವನ್ನು ಕೊಟ್ಟಿದ್ದಾರೆ. ಆಡಳಿತವನ್ನು ಕೊಟ್ಟಾಗ ಅದನ್ನು ನಡೆಸ್ತಾ, ಅದರ ಮೂಲಕವಾಗಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಾ, ಜನರ ವಿಶ್ವಾಸವನ್ನು ಗಳಿಸ್ತಾ ಹೋಗೋದಕ್ಕಿರುವಂಥ ಅದ್ಭುತವಾದಂಥ ಅವಕಾಶ. ಅಲ್ಲೂ ನೆಮ್ಮದಿ ಇಲ್ಲ. ನಾಯಕತ್ವದ ವಿಚಾರದಲ್ಲಿ ಅಲ್ಲೂ ಕೂಗುಗಳು, ಒಂದೊಂದು ಅಭಿಪ್ರಾಯಗಳು ಘೋಷಣೆ ಆಗ್ತದೆ. ಹೋಗಲಿ, ಪ್ರತಿಪಕ್ಷದವರಿಗೆ ಏನಾಗಿದೆ ಅಂತೇಳಿ. ಯಾಕೆಂದರೆ ಪ್ರತಿಪಕ್ಷದವ್ರ ಕೈಯಲ್ಲಿ ಅಧಿಕಾರ ಇಲ್ಲ. ಅಧಿಕಾರವನ್ನು ಪಡೀಬೇಕು ಅಂತೇಳಿದರೆ ಎಲ್ಲರೂ ಒಗ್ಗೂಡಲೇಬೇಕು. ಅಧಿಕಾರ ಇಲ್ಲದೇ ಇದ್ದಾಗ ಎಲ್ಲರೂ ಕೂಡ ತಮ್ಮ ವೈಮನಸ್ಸುಗಳನ್ನು ಮರೆತು ತಾವೆಲ್ಲರೂ ಕೂಡ ಒಗ್ಗೂಡಿ ಪಕ್ಷ ಸಂಘಟನೆಯನ್ನು ಮಾಡಬೇಕು. ಆ ಮೂಲಕ ಅಧಿಕಾರಕ್ಕೆ ಬರೋದನ್ನು ನೋಡಬೇಕು. ಆದರೆ ಬಿ ಜೆ ಪಿಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಪ್ರತಿಪಕ್ಷದಲ್ಲಿದ್ದರೂ ಕೂಡ ನಾವು ನೆಮ್ಮದಿಯಾಗಿ ಕೂರೋದಿಲ್ಲ, ನಮ್ಮಲ್ಲೂ ಬದಲಾವಣೆಗಳಾಗಬೇಕು ಅಂತ ಅಲ್ಲೂ ಹೊರಟಿದ್ದಾರೆ. ಹೀಗಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅನ್ನುವಂಥ ಒಂದು ಅನುಮಾನ ಇದ್ದೇ ಇದೆ. ಅದು ಡಿಸೆಂಬರ್ಗೆ ಆಗುತ್ತಾ ಅಥವಾ ಸಂಕ್ರಾಂತಿ ನಂತರ ಆಗುತ್ತಾ, ನಂತರದ ವಿಚಾರ. ಆದರೆ ಡಿಸೆಂಬರ್ನಲ್ಲಿ ಕ್ರಾಂತಿಯ ಚಟುವಟಿಕೆಗಳಂತೂ ನಡೀತಾ ಇದ್ದಾವೆ. ವಿಜೇಂದ್ರ ಅವರ ನಾಯಕತ್ವ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟವೂ ಕೂಡ ಶುರುವಾಗಿದೆ. ಯಾಕಂದರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಸುತ್ತಲೂ ಕೂಡ ಕರ್ನಾಟಕದ ಬಿ ಜೆ ಪಿಯ ರೆಬೆಲ್ಸ್ ನಾಯಕರುಗಳು ತಿರುಗಾಡ್ತಾ ಇದ್ದಾರೆ. ರೆಬೆಲ್ಸ್ ನಾಯಕರುಗಳ ನೇತೃತ್ವವನ್ನು ವಹಿಸಿದಂಥ ಒಬ್ಬ ರೆಬೆಲ್ ನಾಯಕ ಈಗ ಪಕ್ಷದಿಂದ ಆಚೆ ಬಿದ್ದಿದ್ದಾರೆ. ಅವ್ರನ್ನ ಹೊರಹಾಕಲಾಗಿದೆ. ಈಗ ಉಳಿದ ತಂಡ ಇದೆಯಲ್ಲ, ಅವರನ್ನು ಹೊರಹಾಕಿದ ನಂತರ ಸ್ವಲ್ಪ ದಿವಸ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದರು. ಈಗ ಉಳಿದ ತಂಡ ಸಂಘಟಿತವಾಗಿ ದೆಹಲಿ ಯಾತ್ರೆಯನ್ನು ಹೊರಟಿದೆ. ಆ ದೆಹಲಿ ಯಾತ್ರೆಯ ಸಂದರ್ಭದಲ್ಲಿ ನೋಡಿ, ಶಾಸಕರುಗಳು, ಮಾಜಿ ಶಾಸಕರುಗಳು ಶಾಸಕರಾಗಬೇಕು ಅಂತೇಳಿ ಆಸೆ ಇಟ್ಕೊಂಡಿರುವಂಥವ್ರು ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಹೂಗುಚ್ಛಗಳನ್ನು ಕೊಟ್ಟುಕೊಂಡು ನಾಯಕರುಗಳನ್ನು ಭೇಟಿ ಆಗ್ತಾ ಇದ್ದಾರೆ. ಸೋಮಣ್ಣ ಅವ್ರನ್ನ ಭೇಟಿಯಾಗಿದ್ದಾರೆ. ಹಾಗೆಯೇ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದಾರೆ. ಯಾಕೆಂದರೆ ಕರ್ನಾಟಕದಲ್ಲಿ ದೋಸ್ತಿ ಇರುವಂಥದ್ದು ಕುಮಾರಸ್ವಾಮಿಯವ್ರ ಜೊತೆಗೆ. ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಾದರೂ ಕೂಡ ಕುಮಾರಸ್ವಾಮಿಯವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಒಂದು ಒಳ್ಳೆಯದು ಅನ್ನುವಂತಹ ನಿಟ್ಟಿನಲ್ಲಿ ರೆಬೆಲ್ಸ್ ಯೋಚನೆ ಮಾಡ್ದಂಗೆ ಕಾಣ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರು ನೇತೃತ್ವವನ್ನು ವಹಿಸಿದ್ದಾರೆ. ಜೊತೆಗೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಇದ್ದಾರೆ. ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ದೆಹಲಿಗೆ ಹೋಗಿದೆ. ಬಿ ಪಿ ಹರೀಶ್ ಅವರು ಕೂಡ ಇದರಲ್ಲಿದ್ದಾರೆ. ಬಿ ವಿ ನಾಯ್ಕ್ ಅವರಿದ್ದಾರೆ. ಹೀಗೆ ಬೇರೆ ಬೇರೆ ನಾಯಕರುಗಳು ಸೇರಿ ತಮ್ಮ ಚಟುವಟಿಕೆಯನ್ನು ಚುರುಕುಗೊಳಿಸಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಬಿ ಜೆ ಪಿಯಲ್ಲಿ? ರಾಜ್ಯ ಬಿ ಜೆ ಪಿಯ ಪರಿಸ್ಥಿತಿ ಏನಾಗಿದೆ? ಕಾಂಗ್ರೆಸ್ನ ನವೆಂಬರ್ ಕ್ರಾಂತಿಗೆ ಬ್ರೇಕ್ ಬಿದ್ದ ಬೆನ್ನಲ್ಲೇ ಬಿ ಜೆ ಪಿಯಲ್ಲಿ ಕಂಪನ ಶುರುವಾಗಿದೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟಡಿಗೆ ಬಂದಿದ್ದಾರೆ, ನ್ಯೂಟ್ರಲ್ ಆಗಿದ್ದಾರೆ. ಎಲ್ಲರೂ ಕೂಡ ತಮ್ಮ ಗೇರ್ಗಳನ್ನು ಬದಲಾಯಿಸಿದ್ದಾರೆ, ನ್ಯೂಟ್ರಲ್ ಆಗಿದ್ದಾರೆ ಕಾಂಗ್ರೆಸ್ನವರು. ಆದರೆ ಈಗ ಇಲ್ಲಿ ಗೇರ್ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಕಂಪನ ಶುರುವಾಗಿದೆ. ಇದು ನಿಜಕ್ಕೂ ಟೇಕ್ ಆಫ್ ಆಗುವಂಥದ್ದು ಅಥವಾ ಅಲ್ಲೇ ಮತ್ತೆ ಮಗಚಿ ಬೀಳುವಂಥದ್ದು ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕಂದರೆ ಈ ರೆಬೆಲ್ಸ್ ನಾಯಕರುಗಳಿಗೂ ಕೂಡ ಪೂರ್ತಿಯಾಗಿ ಏನು ಒತ್ತಡವನ್ನು ಹಾಕಬೇಕು, ಏನು ಡಿಮ್ಯಾಂಡನ್ನು ಇಡಬೇಕು, ಈ ವಿಚಾರಗಳಲ್ಲಿ ಅವರಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಇದ್ದೇ ಇದ್ದಾವೆ. ಸಂಸತ್ ಅಧಿವೇಶನದ ಬಳಿಕ ರಾಜ್ಯ ಬಿ ಜೆ ಪಿ ನಾಯಕತ್ವದ ಬಗ್ಗೆ ಹೈಕಮಾಂಡ್ ಗಮನ ಹರಿಸುತ್ತೆ ಅನ್ನುವಂಥದ್ದು ರೆಬೆಲ್ ನಾಯಕರು ಇಟ್ಕೊಂಡಿರುವಂತಹ ಆಸೆ, ಆಕಾಂಕ್ಷೆ, ನಿರೀಕ್ಷೆ ಎಲ್ಲವೂ ಕೂಡ. ಈಗಾಗಲೇ ವಿಜೇಂದ್ರ ಅವರು ಮೊದಲ ವರ್ಷವನ್ನು ಒಂದು ಆರಾಮಾಗಿ ಪೂರ್ತಿಗೊಳಿಸಿದರೆ, ಎರಡನೇ ವರ್ಷದಲ್ಲಿ ಇವರ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡೇ ಒಂದು ವರ್ಷವನ್ನು ಪೂರೈಕೆ ಮಾಡಿದ್ದಾರೆ. ಈಗ ಆಲ್ರೆಡಿ 2 ವರ್ಷದಿಂದ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು. ರಾಜ್ಯಾಧ್ಯಕ್ಷ ಗೊಂದಲ ಸರಿಪಡಿಸುವಂತಹ ಸಾಧ್ಯತೆ ಇದೆ. ಇದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವಂಥದ್ದು ರಾಜ್ಯ ಬಿ ಜೆ ಪಿ ನಾಯಕರ ನಂಬಿಕೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನು ಇಳಿಸೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಕೂಡ ಶುರುವಾಗಿದೆ. ಅದರ ಪ್ರಯತ್ನಕ್ಕೆ ತಾವು ಕೂಡ ಕೈ ಜೋಡಿಸ್ತಾ ಇದ್ದಾರೆ ರೆಬೆಲ್ ನಾಯಕರುಗಳು. ಇವಾಗ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ವೈಫಲ್ಯ ಅಂತ ಹೇಳಿ ದೂರು ಕೊಡೋದಕ್ಕೆ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ವಿಜೇಂದ್ರ ಅವರಿಂದಾಗಿ ಪಕ್ಷದ ಸಂಘಟನೆ ಆಗ್ತಾ ಇಲ್ಲ ಅಂತೇಳಿ ಇವರ ದೂರು, ಅಸಮಾಧಾನ. ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಇವ್ರ ಮೇಲೆ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ. ಇವರು ಬೇಕಾದಾಗ ಕಾಂಗ್ರೆಸ್ ಅವ್ರ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊತಾರೆ. ಆ ಮೂಲಕವಾಗಿ ಪಕ್ಷಕ್ಕೆ ಅನುಕೂಲ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ವಿಶೇಷವಾಗಿ ವಿಜೇಂದ್ರ ಅವರಿಗೆ ಅವರ ಬದಲಿಗೆ ವಿ ಸೋಮಣ್ಣ ಅವರನ್ನು ರಾಜ್ಯಕ್ಕೆ ತರಬೇಕು. ಅವರು ಕೇಂದ್ರದಲ್ಲಿ ಹೋಗಿ ರಾಜಕಾರಣ ಮಾಡೋದು ಬೇಡ, ಕರ್ನಾಟಕದಲ್ಲಿ ರಾಜಕಾರಣ ಮಾಡಲಿ, ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಲಿ. ಯಾಕಂದರೆ ಅವ್ರಿಗೆ ಎಲ್ಲ ಸಮುದಾಯಗಳ ಜೊತೆಗೆ ಒಳ್ಳೆಯ ಅಭಿಪ್ರಾಯಗಳಿದ್ದಾವೆ ಅನ್ನೋಂಥದ್ದು ರಾಜ್ಯದ ರೆಬೆಲ್ ನಾಯಕರುಗಳ ಒತ್ತಡ. ಹೀಗಾಗಿ ಅವರೆಲ್ಲ ಸೇರಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಬೆನ್ನಿಗೆ ಬಿದ್ದಿದ್ದಾರೆ.
ನೀವೇ ಆಗಬೇಕು, ನೀವೇ ನಾಯಕತ್ವ ವಹಿಸ್ಕೊಳ್ಬೇಕು ಅಂತೇಳಿ ದೆಹಲಿಯಲ್ಲಿ ಬೀಡು ಬಿಟ್ಟು ವರಿಷ್ಠರ ಭೇಟಿಗೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರೂ ಕೂಡ ವರಿಷ್ಠ ನಾಯಕರುಗಳು ಅವಕಾಶ ಸಿಗ್ತಿಲ್ಲ. ಹಾಗಾಗಿ ಕರ್ನಾಟಕದ ನಾಯಕರುಗಳನ್ನು ಭೇಟಿ ಆಗ್ತಿದ್ದಾರೆ. ಒಂದು ಕಡೆ ಸೋಮಣ್ಣ ಮತ್ತು ಬೊಮ್ಮಾಯಿ ಅವರಿಂದ ವರಿಷ್ಠರ ಭೇಟಿಯೂ ಕೂಡ ಆಗಿದೆ, ಅವರು ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ. ಮತ್ತೊಂದು ಕಡೆ BJP ರೆಬಲ್ಸ್ ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ, ಸೋಮಣ್ಣ ಅವರ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ, ಸೋಮಣ್ಣ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಪರೋಕ್ಷವಾಗಿ ಸೋಮಣ್ಣ ಅವರ ಬೆನ್ನಿಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ನಿಂತಿದ್ದಾರೆ ಅನ್ನುವಂಥದ್ದು BJPಯಲ್ಲಿ ನಡೀತಾ ಇರುವಂತಹ ಒಂದು ಚರ್ಚೆ. ಸೋಮಣ್ಣ ಅವರಿಂದ ತೆರವಾಗುವಂತಹ ಕೇಂದ್ರದ ಮಂತ್ರಿ ಸ್ಥಾನವನ್ನು ಪಡೆಯೋದಕ್ಕೆ ಬೊಮ್ಮಾಯಿ ಅವರು ಪ್ರಯತ್ನ ಪಡಬಹುದು. ಒಂದು ವೇಳೆ ಇವೆಲ್ಲ ಆಯಿತು ಅಂತ ಹೇಳಿದರೆ ತೀರಾ ಅಷ್ಟೆಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಯೋಜನೆಗಳನ್ನು ರೂಪಿಸುವ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂಥೇಳಿ. ಲಿಂಗಾಯತ್ ನಾಯಕರುಗಳ ಸಭೆ, ಸಮಾವೇಶ, ಒಗ್ಗಟ್ಟು ಪ್ರದರ್ಶನಕ್ಕೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಪಕ್ಷದ ನಾಯಕತ್ವವನ್ನು ಗಟ್ಟಿಗೊಳಿಸಬೇಕು ಅಂತ ಹೇಳುತ್ತದೆ ಅವರ ಯೋಚನೆ. ಇನ್ನು ಸೋಮಣ್ಣ ಅವರ ಮಗನನ್ನು ಉಪಾಧ್ಯಕ್ಷ ಸ್ಥಾನದಿಂದ ಜಿಲ್ಲಾ ಮಟ್ಟಕ್ಕೆ ನೇಮಿಸಿದ್ದು ಕೂಡ ವಿವಾದ ಆಗಿದೆ. ಯಾಕಂದರೆ ಅವರು ರಾಜ್ಯ ಮಟ್ಟದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರನ್ನ ಈಗ ಒಂದು ಜಿಲ್ಲೆಯ ಉಪಾಧ್ಯಕ್ಷರನ್ನಾಗಿ ಅವ್ರನ್ನ ಮಾಡಲಾಗಿದೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ. ಹೀಗಾಗಿ ಅರುಣ್ ಸೋಮಣ್ಣಗೆ ಹಿಂಬಡ್ತಿ ಕೊಟ್ಟಿದ್ದಕ್ಕೂ ಕೂಡ ವಿಜಯೇಂದ್ರ ವಿರುದ್ಧ ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರೆ. ಸೋಮಣ್ಣ ಅವರ ಜೊತೆಗೆ ಸ್ವಲ್ಪ ಸಿಟ್ಟಿದ್ರೆ ಆ ಸಿಟ್ಟಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಸುರಿಯುವಂತಹ ಕೆಲಸವನ್ನು, ಯಾಕಂದರೆ ಅದು ಬೆಂಕಿಯಾಗಿ ದಗದಗಿಸಬೇಕು ಅನ್ನೋಂತಹ ಪ್ರಯತ್ನವನ್ನು ರೆಬೆಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ 1 ಪಾಯಿಂಟ್ ಅಜೆಂಡಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಮುಂದುವರಿಬಾರ್ದು ಅಂತೇಳಿ. ಹೀಗಾಗಿ ವಿಜಯೇಂದ್ರ ಅವರು ಕೂಡ ಅಲರ್ಟ್ ಆಗಿದ್ದಾರೆ, ಅವರೇನು ಸುಮ್ಮನೆ ಕೂತ್ಕೊಂಡಿಲ್ಲ. ರೆಬೆಲ್ಸ್ ತಂತ್ರಕ್ಕೆ ಪ್ರತಿತಂತ್ರವನ್ನು ವಿಜಯೇಂದ್ರ ಅವರು ಕೂಡ ಹೆಣಿತಾ ಇದ್ದಾರೆ. ಈಗಾಗಲೇ ಅವರು ಹಿರಿಯ ನಾಯಕರುಗಳನ್ನು ಭೇಟಿಯಾಗಿದ್ದಾರೆ. ದೆಹಲಿಗೆ ಹೋಗಿ ಕೂಡ ಪಕ್ಷದ ವರಿಷ್ಠ ನಾಯಕರುಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಕಾರ್ಯಕರ್ತರ ವಿಶ್ವಾಸವನ್ನು ಗಳಿಸೋದಕ್ಕೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ದೆಹಲಿ ಟೂರ್ ಮಾಡ್ತಾರೆ, ಮತ್ತೊಂದು ಕಡೆ ರಾಜ್ಯದ ನಾಯಕರುಗಳನ್ನು ಭೇಟಿ ಆಗ್ತಿದ್ದಾರೆ. ಹೀಗೆ ಎಲ್ಲರನ್ನು ಭೇಟಿಯಾಗುವ ಕಸರತ್ತನ್ನು ವಿಜೇಂದ್ರ ಅವರು ಮುಂದುವರಿಸಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ತೆರೆಮರೆಯಲ್ಲಿ ಶತಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಯಾಕಂದರೆ ಇದೊಂದು ರಾಜ್ಯಾಧ್ಯಕ್ಷ ಅನ್ನುವಂಥದ್ದು ಮುಂದೆ ಕಣ್ಣೆದುರುಗಡೆ 2.5 ವರ್ಷದ ನಂತರ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ತನ್ನ ಕೈಯಲ್ಲೇ ಇದ್ದರೆ ಸಹಜವಾಗಿಯೇ ಪಕ್ಷ ಅಧಿಕಾರಕ್ಕೆ ಬಂದರೆ ತನ್ನ ಕ್ಲೇಮ್ ದೊಡ್ಡದಿರುತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಅನ್ನೋಂಥ ಲೆಕ್ಕಾಚಾರ ಅವರಲ್ಲೂ ಇದ್ದೇ ಇದೆ. ಸ್ವಾಮೀಜಿಗಳ ಭೇಟಿ ಮಾಡಿ ಆಶೀರ್ವಾದವನ್ನು ವಿಜೇಂದ್ರ ಅವರು ಕೂಡ ಪಡ್ಕೊಳ್ತಾ ಇದ್ದಾರೆ. ಆ ಮೂಲಕ ಎಲ್ಲರ ಆಶೀರ್ವಾದ ತನ್ನ ಮೇಲಿರಲಿ ಅನ್ನುವಂತಹ ಪ್ರಯತ್ನವನ್ನು ಅವರು ಮುಂದುವರಿಸಿದ್ದಾರೆ. ಹೀಗೆ ಇವೆಲ್ಲವೂ ಕೂಡ ಸದ್ಯಕ್ಕೆ BJPಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಆದರೆ ನಿಜಕ್ಕೂ ಕಮಲ ಪಕ್ಷದಲ್ಲಿ ಕ್ರಾಂತಿ ಆಗೋಗ್ಬಿಡುತ್ತಾ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ, ಅಥವಾ ವರಿಷ್ಠರು ಹೇಳಿದ್ದಕ್ಕಷ್ಟೇ ಕೇಳಿಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಾಗತ್ತಾ, ಇವೆಲ್ಲವೂ ಕೂಡ ನಿರ್ಧಾರ ಆಗುವಂತಹ ಕಾಲ ಸಮೀಪಿಸ್ತಾ ಇದೆ. ಹೀಗಾಗಿ BJPಯ ಡಿಸೆಂಬರ್ ಕ್ರಾಂತಿಯ ಫಲ ಏನು ಅನ್ನೋದು ಕೂಡ ನೋಡಬೇಕಾಗಿದೆ.